ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ನಾನು ಹೇಳಿದ ಥರನೇ ಡೈಲಿ ವ್ಲಾಗ್ಸ್ ಆಗ್ತಾಯಿದ್ದೀನಿ, ಬಟ್ ತುಂಬ ಜನ ನೋಡ್ತಾ ಇಲ್ಲ. ಮೇ ಬಿ ಅವ್ರಿಗೆ ನೋಟಿಫಿಕೇಷನ್ ಹೋಗ್ತಾ ಇಲ್ವಾ ಏನು ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ಚಾನಲ್ನ ಚೆಕ್ ಮಾಡಿ, ಪ್ರೀವಿಯಸ್ ವ್ಲಾಗ್ಗಳನ್ನ ಚೆಕ್ ಮಾಡಿ. ಒಂದು KGF ರೆಸ್ಟೋರೆಂಟ್ ವೀಡಿಯೋ ಮಾಡಿದ್ದೀನಿ, ಸಕ್ಕತ್ತಾಗಿದೆ. ಅದಾದಮೇಲೆ ನೆಕ್ಸ್ಟು ಅರ್ಫಾಜ್ ಉಲ್ಲಾಲ್ ಅವ್ರನ್ನ ಮೀಟ್ ಆಗಿದ್ದೆ. ಅವರು ನಮ್ಮ ವ್ಲಾಗಲ್ಲಿ ಸಾಂಗ್ ಎಲ್ಲ ಆಡಿದ್ದಾರೆ, ಸಕ್ಕತ್ತಾಗಿದೆ ಆ ವ್ಲಾಗ್ ಕೂಡ. ಅದನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಈಗ ತುಂಬ ಜನಕ್ಕೆ ಗೊತ್ತಿರ್ಬೋದು, ಕನ್ನಡ ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಅಂದರೆ ಒಂದು ಕಿರಿಕ್ ನಡೀತಾ ಇದೆ, ಯೂಟ್ಯೂಬರ್ಸ್ ಕಿರಿಕ್ಗಳು. ಅಂದರೆ ಎಲ್ಲ ಯೂಟ್ಯೂಬರ್ಸ್ಗಳು ಕಿತ್ತಾಡ್ತಾ ಇದ್ದಾರೆ ಅಂತಲೇ ಹೇಳ್ತಲ್ಲ. ಅಂದರೆ ಈಗ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಅಂದರೆ ಕೆಲವೊಬ್ಬರು ಮಾತ್ರ ಕಮ್ಯುನಿಟಿ ಆಗಲ್ಲ. ಯಾರ್ಯಾರು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾರೆ, ವೀಡಿಯೋಸ್ ಮಾಡ್ತಾರೆ, ಎಲ್ಲರೂ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಗೆ ಸೇರ್ಕೋತಾರೆ. ಅದರಲ್ಲಿ ಕೆಲವೊಬ್ಬರು ಜಗಳ ಆಡ್ತಾ ಇದ್ದಾರೆ. ಓಕೆನಾ? ಯಾರ್ಯಾರು ಅಂತ ಹೇಳೋಕ್ಕೆ ಹೋಗಲ್ಲ, ನಿಮಗೆ ಗೊತ್ತಿರುತ್ತೆ. ಈಗ ಅಂದರೆ ಅದು ಜಗಳ ಸ್ಟಾರ್ಟ್ ಆಗಿರೋದು ಒಂದು ಇಬ್ಬರು ವ್ಯಕ್ತಿಯಿಂದ. ಅದೇನಾಗ್ಬಿಟ್ಟಿದೆ, ಎರಡು ಗ್ರೂಪ್ ಆಗ್ಬಿಟ್ಟಿದೆ. ಇವ್ರಿಗೊಂದಷ್ಟು ಜನ ಸಪೋರ್ಟು, ಅವ್ರಿಗೊಂದಷ್ಟು ಜನ ಸಪೋರ್ಟು. ಆ ಸಪೋರ್ಟಿಂದ ಇವ್ರ ಕಡೆಯವರು ಒಂದಷ್ಟು ವೀಡಿಯೋ ಮಾಡೋದು, ಅವ್ರ ಕಡೆಯವರು ಒಂದಷ್ಟು ವೀಡಿಯೋ ಮಾಡೋದು, ಆ ಥರ ಒಂಥರ ಕಿರಿಕ್ ನಡೀತಾ ಇದೆ, ಕಾಂಟ್ರವರ್ಸೀಸ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇವಾಗ ಯಾವ್ದಾದ್ರು ಒಂದು ಫೀಲ್ಡ್ ಅಂದಾಗ ಕಾಂಟ್ರವರ್ಸೀಸ್ ನಡೆಯೋದು ಓಕೆ, ಒಂದು ಹೆಲ್ತಿ ಕಾಂಪಿಟೇಷನ್ ಇರೋದು ಓಕೆ, ಆ್ಯಂಡ್ ಹೆಲ್ದಿ ಕಾಂಟ್ರವರ್ಸಿ ಇರೋದು ಓಕೆ. ಬಟ್ ಪರ್ಸ್ನಲ್ಗೆ ಹೋಗ್ಬಾರ್ದು. ಆ್ಯಂಡ್ ಈಗ ಕೆಲವೊಬ್ರು ಕೇಳ್ಬೋದು, ಗುರು ಅವ್ರವ್ರು ಏನೇನೋ ಮಾಡ್ಕೊಳ್ಳಿ ಕಾಂಟ್ರವರ್ಸಿಗಳು, ನಿನ್ಗೆ ಯಾಕೆ ಬೇಕು, ನೀನು ಯಾಕೆ ಮಾತಾಡ್ತಾ ಇದೆಯಾ ಅಂತ ಕೆಲವೊಬ್ಬರು ಅನ್ಕೋಬೋದು. ಅವ್ರಿಗೆ ಉತ್ತರ ಕೊಡೋದಾದರೆ, ನಾನು 6 ವರ್ಷದಿಂದ ಯೂಟ್ಯೂಬರು. ಓಕೆನಾ? ನಾವೆಲ್ಲ ಬಂದಿದ್ದು 2018 ನಾವು ಬಂದಾಗ ಕೆಲವೊಬ್ರು ಯೂಟ್ಯೂಬರ್ಗಳಿದ್ದರು. ಅವಾಗ ಎಷ್ಟು ಚೆನ್ನಾಗಿತ್ತು ಅಂದರೆ ಬೆರಳೆಣಿಕೆ ಅಷ್ಟೇ ಇದ್ದರು, ಎಲ್ಲರೂ ಒಬ್ಬರನ್ನೊಬ್ಬರು ರೆಸ್ಪೆಕ್ಟ್ ಮಾಡ್ತಾಯಿದ್ರು, ಚೆನ್ನಾಗಿ ನಡೀತಾಯಿತ್ತು. ಬಟ್ ಇವಾಗ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ಗಳಾಗ್ಬಿಟ್ಟು ಆ ಮುಂಚೆ ಇದ್ದ ಒಂದು ಕಾಮ್ನೆಸ್ ಇತ್ತಲ್ಲ, ಅದಿಲ್ಲ. ಅಂದರೆ ಇವಾಗ ಯಾರ್ಯಾರ ಬಗ್ಗೆನಾದ್ರು ವೀಡಿಯೋ ಮಾಡೋದು, ಟ್ರಾಲ್ ಮಾಡೋದು ಹೆಂಗೆ ಆಗ್ಬಿಟ್ಟಿದೆ. ನಾನು ಒಂದು 6 ವರ್ಷದಿಂದ ಮಾಡ್ತಾ ಇರೋದ್ರಿಂದ, ಆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದ್ರ ಬಗ್ಗೆ ಒಂದು ಒಪಿನಿಯನ್ ಕೊಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಇದು ಫಸ್ಟು ಒಂದು ಇಬ್ಬರು ವ್ಯಕ್ತಿಗಳಿಂದ ಶುರುವಾಗಿದೆ. ಯಾರು ಶುರು ಮಾಡಿದ್ರೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು, ನಾನು ಯಾರ ಪರವಾಗಿ ಅಥವಾ ಯಾರ ವಿರೋಧವಾಗಿ ಮಾತಾಡ್ತಾಯಿಲ್ಲ, ಜಸ್ಟ್ ಒಂದು ನ್ಯೂಟ್ರಲಾಗಿ ಮಾತಾಡ್ತಾ ಇದ್ದೀನಿ. ಸ್ಟಾರ್ಟ್ ಆಗಿದೆ, ಅದಾದಮೇಲೆ ಇವ್ರ ಕಡೆಯವರು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ಕಡೆಯವರು ವೀಡಿಯೋ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಅದು ಅಲ್ಲೆಲ್ಲಿದ್ದಿದ್ರೆ ಒಂದು ರೇಂಜ್ಗೆ ಓಕೆ. ಬಟ್ ಈಗ ಪರ್ಸ್ನಲಾಗಿ ಏನಾಗ್ಬಿಟ್ಟಿದೆ ಅಂತಂದರೆ, ಪೊಲೀಸ್ ಲೆವೆಲ್ವರೆಗೂ ಹೋಗ್ಬಿಟ್ಟಿದೆ. ಲೈಕ್ ಪೊಲೀಸ್ವರೆಗೂ ಈ ಮ್ಯಾಟ್ರು ರೀಚ್ ಆಗಿಬಿಟ್ಟಿದೆ. ಏನಾಗಿದೆ, ಫಸ್ಟು ಒಬ್ಬರನ್ನ ಪೊಲೀಸವ್ರು ಕರ್ಕೊಂಡೋಗಿ ಏನೋ ವಾರ್ನ್ ಮಾಡಿ ಕಳಿಸಿದ್ದಾರೆ. ಅಂದರೆ ಅವರೇನೋ ವಾರ್ನಿಂಗ್ ಕೊಡೋ ಥರ ಹಾಕಿದ್ರು ವೀಡಿಯೋಸ್ನ. ಅದಕ್ಕೆ ಅದನ್ನ ನೋಡಿಬಿಟ್ಟು ವಾರ್ನ್ ಮಾಡಿ ಕಳಿಸಿದ್ದಾರೆ. ಅದನ್ನು ಅವರು ಇನ್ಸ್ಟಾ ಪೇಜಲ್ಲಿ ಪೊಲೀಸವರು ಪೋಸ್ಟ್ ಮಾಡಿ ಹಾಕಿದ್ರು. ಅದನ್ನು ನೋಡಿ ಇನ್ನೊಂದು ಗ್ರೂಪು ಸೆಲೆಬ್ರೇಟ್ ಮಾಡ್ತಾಯಿತ್ತು. ರೀಸೆಂಟಾಗಿ ಅವ್ರನ್ನೂ ಕೂಡ ಟ್ರಾಫಿಕ್ ಪೊಲೀಸವ್ರೇನೋ ಅರೆಸ್ಟ್ ಮಾಡಿದ್ದಾರೆ, ರೋಡೇನೋ ಬ್ಲಾಕ್ ಆಗ್ತಿತ್ತು ಅಂತ. ಸೊ ಈ ರೀತಿ ಇಷ್ಟೊಂದು ಈ ಲೆವೆಲ್ಗೆ ಹೋಗೋದು ಬೇಕಾ? ಈಗ ಪೊಲೀಸ್ವರೆಗೂ ಹೋಗ್ಬಿಟ್ಟಿದ್ರೆ ನೆಕ್ಸ್ಟ್ ಇನ್ನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ನನಗಂತೂ ಗೊತ್ತಾಗ್ತಿಲ್ಲ. ಆ್ಯಂಡ್ ನೋಡೋ ಆಡಿಯನ್ಸ್ಗೆ ಏನು ಬೇಕು? ಜಸ್ಟ್ ಎಂಟರ್ಟೈನ್ಮೆಂಟ್ ಬೇಕು. ಈ ಕಾಂಟ್ರವರ್ಸಿ ಎಲ್ಲ ಏನಕ್ಕೆ ಬೇಕು ಅವ್ರಿಗೆ? ಈಗ ಏನೋ ಬರ್ತಾರೆ, ಏನೋ ಕೆಲಸ ಮಾಡಿಕೊಂಡು ಏನೋ ಒಂದು ನೋಡೋಣಪ್ಪ, ಒಂದು ಎಂಟರ್ಟೈನ್ಮೆಂಟ್ ತೊಗೊಳ್ಳೋಣ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಎಲ್ಲರೂ ಹಿಂಗೆ ಕಿತ್ತಾಡ್ತಾ ಇದ್ರೆ ಅವ್ರಿಗೆ ಏನು ಎಂಟರ್ಟೈನ್ಮೆಂಟ್ ಸಿಗುತ್ತೆ? ಆಮೇಲೆ ಒಂದು ಬೋರ್ ಆಗಿಬಿಡಲ್ವಾ? ಏನು ಗುರು, ಏನೋ ಒಂದು ಎಂಟರ್ಟೈನ್ಮೆಂಟ್ಗೆ ಓಪನ್ ಮಾಡಿದ್ರೆ ಯೂಟ್ಯೂಬಲ್ಲಿ ಇವರೇನು ಹಿಂಗೆ ಜಗಳ ಆಡ್ತಾ ಇದ್ದಾರೆ ಅಂತ. ಈಗ ಅವರೂ ಸುಮ್ಮನೆ ನೋಡಲ್ಲ ನಮ್ಮ ವೀಡಿಯೋ. ಪಾಪ ಡೇಟಾ ರೀಚಾರ್ಜ್ ಮಾಡ್ಕೊಂಡು ಏನೋ ನಮ್ಮ ವೀಡಿಯೋ ನೋಡ್ತಾರೆ ಅಂತಂದರೆ ಅವ್ರಿಗೊಂದು ಏನೋ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಥವಾ ಒಂದು ಇನ್ಫಾರ್ಮೇಷನ್ ಸಿಗಬೇಕು. ಮುಂಚೆ ಹಿಂಗೆ ಇದ್ದಿದ್ದು, ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು, ಇನ್ಫಾರ್ಮೇಷನ್ ಸಿಗ್ತಾಯಿತ್ತು. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಬರೀ ಕಾಂಟ್ರವರ್ಸಿಗಳು, ಇವ್ರನ್ನ ಅವ್ರು ಟ್ರಾಲ್ ಮಾಡೋದು, ಅವ್ರನ್ನ ಇವ್ರು ಟ್ರಾಲ್ ಮಾಡೋದು. ಒಂಥರ ಇದು ನನಗೆ ಒಂಥರ ಅನಿಸುತ್ತೆ ಆ್ಯಸ್ ಎ ಕ್ರಿಯೇಟರಾಗಿ. ಇನ್ನು ನೋಡೋ ಅಂಥ ಆಡಿಯನ್ಸ್ಗೆ ಹೆಂಗೆ ಅನಿಸುತ್ತೆ? ಯೂಶ್ವಲಿ ನಾನು ಈ ಥರ ಮುಂಚೆ ನೋಡ್ತಾ ಇದ್ದೆ, ಹಿಂದಿ ಯೂಟ್ಯೂಬರ್ಸ್ಗಳು, ತಮಿಳ್ ಯೂಟ್ಯೂಬರ್ಸ್ಗಳು ಕಿತ್ತಾಡೋರು, ಜಗಳಾಡ್ತಾಯಿದ್ರು. ಬಟ್ ನಮ್ಮ ಕನ್ನಡದಲ್ಲಿ ಯಾವುದೂ ಈ ಥರ ಇಲ್ವಲ್ಲಪ್ಪ ಅಂತ ಅನ್ಕೊಳ್ಳೋಷ್ಟರಲ್ಲಿ ಇತ್ತೀಚೆಗೆ ಶುರುವಾಗ್ಬಿಟ್ಟಿದೆ ಇದು. ನನ್ನ ಒಪಿನಿಯನ್ನು, ಲೈಕ್ ಈಗ ಇಂಡಿವಿಜುವಲ್ಸಾಗಿ ನೋಡಿದ್ರೆ ಅವ್ರವ್ರ ಚಾಯ್ಸ್ ಇರುತ್ತೆ. ಅವ್ರವ್ರು ಒಂದೊಂದು ಕಂಟೆಂಟ್ ಮಾಡ್ತಾಯಿರ್ತಾರೆ, ನೀವು ಒಂದೊಂದು ಕಂಟೆಂಟ್ ಮಾಡ್ತಾಯಿರ್ತೀರ. ಅದನ್ನು ಕಂಪ್ಯಾರಿಸನ್ ಮಾಡಿಕೊಂಡು ನಾನು ಒಳ್ಳೆಯವನು, ನಾನೇ ಚೆನ್ನಾಗಿರೋ ಕಂಟೆಂಟ್ ಮಾಡೋದು, ಅವ್ನು ಕೆಟ್ಟವನು, ಅವ್ನು ಚೆನ್ನಾಗಿರೋ ಕಂಟೆಂಟ್ ಮಾಡಲ್ಲ, ಇಲ್ಲ ಮತ್ತೊಂದೇನೋ ಪ್ರಮೋಟ್ ಮಾಡ್ತಾರೆ, ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾರೆ ಅಂದ್ಕೊಂಡು ಕಿತ್ತಾಡೋದು ಬೇಡ ಅಂತ ಅನಿಸುತ್ತೆ. ಈಗ ಬೆಟ್ಟಿಂಗ್ ಆ್ಯಪ್ ವಿರುದ್ಧ ನಾನು ಇದ್ದೀನಿ. ಈಗ ನನಗೆ ಎಷ್ಟೊಂದು ಮೇಲ್ಸ್ ಬರುತ್ತೆ, ಎಷ್ಟೊಂದು ಮೆಸೇಜಸ್ ಬರುತ್ತೆ, ಈ ಥರ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಪ್ರಮೋಟ್ ಮಾಡಿ ಇಷ್ಟು ಅಮೌಂಟ್ ಕೊಡ್ತೀರಿ, ಅಷ್ಟು ಅಮೌಂಟ್ ಕೊಡ್ತೀರಿ ಅಂತ. ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದನೂ ಒಂದೇ ಪಾಲಿಸಿ ಇಟ್ಕೊಂಡಿರೋದು, ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಆ್ಯಂಡ್ ನೀವು ನನ್ನ ಚಾನಲ್ ಚೆಕ್ ಮಾಡ್ಬೋದು, ಎಲ್ಲೂ ಕೂಡ ನಾನು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿಲ್ಲ. ಆ್ಯಂಡ್ ನಾನು ಅಷ್ಟೇ ಅದರ ಅಗೇನ್ಸ್ಟ್ ಇದ್ದೀನಿ. ಬೆಟ್ಟಿಂಗ್ ಆ್ಯಪು ಪ್ರಮೋಟ್ ಮಾಡಬಾರ್ದು, ಪ್ಲಸ್ ಯಾರೂ ಅದನ್ನು ಆಡಬಾರ್ದು ಅಂತ. ಈಗ ಕೆಲವೊಬ್ರು ಯೂಟ್ಯೂಬರ್ಸು ಒಂದು ತಿಳುವಳಿಕೆ ಇಲ್ಲ. ಅಂದರೆ ಈಗ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ನಾಲೆಜ್ ಇಲ್ದಿರೋ ಟೈಮಲ್ಲಿ ಪ್ರಮೋಟ್ ಮಾಡಿಬಿಟ್ಟಿದ್ದಾರೆ.
ಅದು ಒಂದು ಟೈಮಲ್ಲಿ ತಪ್ಪಾಗ್ಬಿಟ್ಟಿದೆ. ಅದನ್ನು ಈಗ ಸರಿಪಡಿಸ್ಕೊಂಡು ಮತ್ತು ಈ ಬೆಟ್ಟಿಂಗ್ ಆ್ಯಪ್ಸಿಂದ ಆಗೋ ಪರಿಣಾಮನ ಅರ್ಥ ಮಾಡ್ಕೊಂಡು ಸುಮ್ಮನಿದ್ದಾರೆ. ಬಟ್ ಈಗ ಹಳೆ ವಿಷಯಗಳನ್ನ ಕೆದಕಿ ಅದನ್ನು ತೋರಿಸಿ ನೀವು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಾಯಿದ್ದೀರಾ ಅಂತ ಕಾಂಟ್ರವರ್ಸಿ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಒಂದು ಪಾಯಿಂಟಲ್ಲಿ ಹೇಳ್ಬೋದು, ಮುಂಚೆ ಮಾಡಿದರೆ ಅಟ್ಲೀಸ್ಟ್ ಇವಾಗ ಮಾಡಬೇಡಿ ಅಂತ. ಆ್ಯಂಡ್ ಇವಾಗ ಯಾರೂ ಮಾಡ್ತಾಯಿಲ್ಲ ನಂಗೆ ಗೊತ್ತಿರೋಂಗೆ ಕನ್ನಡದಲ್ಲಿ. ಮುಂಚೆ ಮಾಡಿದ್ದಾರೆ, ಬಟ್ ಇವಾಗ ಯಾರೂ ಮಾಡ್ತಾಯಿಲ್ಲ. ಹಿಂಗಿದ್ದಾಗ ಅದನ್ನು ಕಾಂಟ್ರವರ್ಸಿನ ಬೆಳೆಸ್ಕೊಂಡು ಹೋಗೋದು ಬೇಡ. ನಾವೆಲ್ಲರೂ ಒಂದೇ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ನಾವೆಲ್ಲರೂ ಒಂದು ಟೀಮ್ ಇದ್ದಂಗೆ ಇರಬೇಕು. ಇವಾಗ ಬೇರೆ ಹಿಂದಿ, ತಮಿಳು, ತೆಲುಗು ಯೂಟ್ಯೂಬರ್ಸ್ನೆಲ್ಲ ನೋಡಿದ್ರೆ ಅವರೆಲ್ಲ ನಮಗಿಂತ ಒಂದು ಸ್ವಲ್ಪ ಜಾಸ್ತಿ ಮುಂದೆನೇ ಇದ್ದಾರೆ. ಸೊ ಹಂಗಿದ್ದಾಗ ನಾವು ನಮ್ಮ ಕಮ್ಯುನಿಟಿನ ಯಾವ ರೀತಿ ಡೆವಲಪ್ ಮಾಡೋದು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕೇ ಹೊರತು ನಾವೇ ಜಗಳ ಆಡ್ಕೊಂಡ್ರೆ ಇದು ನಮಗೆ ಲಾಸು, ಬೇರೆ ಯಾರಿಗೂ ಲಾಸ್ ಇಲ್ಲ. ಆ್ಯಂಡ್ ಇವಾಗ ಹೆಂಗೆ ಪರಭಾಷಾ ಸಿನಿಮಾಗಳು ನಮ್ಮ ಕರ್ನಾಟಕಕ್ಕೆ ಬಂದು ಒಳ್ಳೆ ಕಲೆಕ್ಷನ್ ಮಾಡ್ತವೆ ಮತ್ತು ನಮ್ಮ ಒಂದಷ್ಟು ಜನ ಆಡಿಯನ್ಸ್ನ ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು. ಅದೇ ರೀತಿ ನಾಳೆ ಯೂಟ್ಯೂಬಲ್ಲಾದರೂ ಆಶ್ಚರ್ಯ ಪಡೋಂಗಿಲ್ಲ. ನಮ್ಮ ಕನ್ನಡ ಆಡಿಯನ್ಸ್ ಬೇಸ್ನ ಅವ್ರ ಕಡೆ ಅವ್ರ ವ್ಲಾಗ್ಸ್ಗಳನ್ನ ನೋಡೋಂಗೆ, ಅವ್ರ ವೀಡಿಯೋಸ್ಗಳನ್ನ ನೋಡೋಂಗೆ ಮಾಡ್ಕೊಂಬಿಟ್ರೆ ನಮ್ಮ ಕನ್ನಡದಲ್ಲಿ ಯಾರು ನೋಡ್ತಾರೆ? ಸೊ ಇದೊಂದು ಬೇಜಾರಾಗುತ್ತೆ. ಸೊ ದಯವಿಟ್ಟು ಯಾರು ಕಿತ್ತಾಡೋಕೆ ಹೋಗ್ಬೇಡಿ. ಈಗ ಪೊಲೀಸ್ ಮಟ್ಟಕ್ಕೆ ಹೋಗ್ಬಿಟ್ಟಿದೆ, ಇನ್ನು ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗುತ್ತೆ ಇದು ಹಿಂಗೆ ಕಂಟಿನ್ಯೂ ಆದರೆ? ಮತ್ತೆ ಒಬ್ಬೊಬ್ಬರೇ ಅವ್ರವ್ರ ಪರ್ಸ್ನಲ್ ವಿಷಯಗಳನ್ನ ಹೇಳ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಪರ್ಸ್ನಲ್ ಬೇರೆ, ಪ್ರೊಫೆಷ್ನಲ್ ಬೇರೆ. ಯಾವತ್ತೂ ಅದನ್ನು ಮಿಕ್ಸಪ್ ಮಾಡಿಕೊಂಡು ನಾನು ಮಾಡೋದೇ ಕರೆಕ್ಟು, ಅವ್ನು ಮಾಡೋದು ತಪ್ಪು ಅನ್ನೋದು ಬೇಡ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದನ್ನೆಲ್ಲ ನಿಲ್ಲಿಸಿ. ಕಾಮ್ ಡೌನ್ ಆಗಿತ್ತು, ಬಟ್ ಸ್ಟಿಲ್ ಮತ್ತೆ ರೈಸ್ ಆಗಿದೆ. ಆ್ಯಂಡ್ ರೀಸೆಂಟಾಗಿ ನನ್ನ ಕೂಡ ಒಂದು ಮೀಟಪ್ಗೆ ಕರೆದಿದ್ರು ಫ್ರೈಸ್ ಫ್ಯಾಕ್ಟ್ರಿ ಹತ್ರ ವಿಜಯನಗರದಲ್ಲಿ. ಅದರಲ್ಲಿ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿದ್ದರು. ನಾನು ಹೋಗಬೇಕಾಗಿತ್ತು, ಬಟ್ ಬೇರೆ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಮಿಸ್ ಆಗೋಯಿತು. ಈ ರೀತಿ ಮೀಟ್ ಆಗೋದಕ್ಕೆ ಖುಷಿನೇ ನಮಗೂ. ಆವಾಗವಾಗ ಕಂಟೆಂಟ್ ಕ್ರಿಯೇಟರ್ಸ್ನ ಮೀಟ್ ಆಗೋದು ಒಂಥರ ಖುಷಿ ಕೊಡುತ್ತೆ. ಎಲ್ಲೋ ಅಪರೂಪಕ್ಕೆ ಮೀಟ್ ಆಗ್ತೀವಿ. ಸೊ ಆ ಥರ ಮೀಟಪ್ಗಳು ಮಾಡೋಣ, ಸೇರೋಣ. ಬಟ್ ಈ ರೀತಿ ಎರಡೆರಡು ಗ್ಯಾಂಗ್ಗಳು ಮಾಡಿಕೊಂಡು ಜಗಳ ಆಡೋದು ಚೆನ್ನಾಗಿ ಕಾಣಲ್ಲ. ಸೊ ದಯವಿಟ್ಟು ಇದು ಮಾಡಿ. ಆ್ಯಂಡ್ ಇನ್ನೊಂದೇನಾಗುತ್ತೆ ಅಂದರೆ, ಈಗ ಹೊಸ್ದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ ಅಂದರೆ ಅವ್ರಿಗೊಂದು ರಾಂಗ್ ಮೆಸೇಜ್ ಹೋಗಬಾರ್ದು. ಏನೋ ಒಂದು ಕಾಂಟ್ರವರ್ಸಿ ಮಾಡಿದ್ರೇ ನನ್ನ ವ್ಯೂಸ್ ಬರುತ್ತೆ, ನಾನು ಬೆಳಿಬೋದು. ಸೊ ಯಾರೋ ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದಾನೆ, ಅವ್ನು ಬೈದ್ಬಿಡೋಣ, ಒಂದು ಕಾಂಟ್ರವರ್ಸಿ ಮಾಡ್ಬಿಡೋಣ, ನಾನು ಈಸಿಯಾಗಿ ಸಬ್ಸ್ಕ್ರೈಬರ್ಸ್ನ ತೊಗೊಬೋದು, ವ್ಯೂಸ್ನ ತೊಗೊಬೋದು ಅನ್ನೋ ಒಂದು ರಾಂಗ್ ಮೆಸೇಜ್ ಹೋಗ್ಬಾರ್ದು ಅವ್ರಿಗೆ. ಯಾರೇ ಬಂದ್ರೂ ಅವ್ರ ಸ್ವಂತ ಕಂಟೆಂಟು, ಅವ್ರದ್ದು ಓನ್ ಟ್ಯಾಲೆಂಟಿಂದ ಬರಬೇಕು. ಸೊ ಇಷ್ಟು ನನ್ನ ಒಂದು ಒಪಿನಿಯನ್ನು. ಬಟ್ ನಾನು ಆಗ ಹೇಳ್ದಂಗೆ ಇದು ಯಾರ ಪರ ಅಥವಾ ವಿರೋಧ ಅಲ್ಲ. ಸೊ ದಯವಿಟ್ಟು ನೋಡಿ, ಅರ್ಥ ಮಾಡ್ಕೊಳ್ಳಿ, ಆಲ್ಮೋಸ್ಟ್ ಸ್ಟಾಪ್ ಮಾಡಿ. ಆ್ಯಂಡ್ ಆಡಿಯನ್ಸು ಅಷ್ಟೇ, ಇವ್ರ ಫ್ಯಾನ್ಸ್ ಅವ್ರನ್ನ ಬೈಯೋದು, ಅವ್ರ ಫ್ಯಾನ್ಸ್ ಇವ್ರನ್ನ ಬೈಯೋದು ಮಾಡಿ ಇನ್ನೂ ಜಾಸ್ತಿ ಜಗಳ ಮಾಡಿಸೋದು. ಎಲ್ಲರೂ ಅಲ್ಲ, ಕೆಲವೊಬ್ಬರು ಆ ರೀತಿ ಇರ್ತಾರೆ. ಬಟ್ ಆ ರೀತಿ ಬೇಡ. ದಯವಿಟ್ಟು ಸಮಾಧಾನವಾಗಿ ಇರಿ. ನೀವು ಸಮಾಧಾನವಾಗಿದ್ದರೆ ಅವರು ಸಮಾಧಾನವಾಗಿರ್ತಾರೆ. ಮೇಯ್ನಾಗಿ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಸಮಾಧಾನವಾಗಿರಬೇಕು. ಅವರು ಈ ರೀತಿ ವೀಡಿಯೋಸ್ಗಳು ಮಾಡಿದ್ರೆ ಆವಾಗ ಆಡಿಯನ್ಸ್ಗೆ ಒಂಥರ ಆಗುತ್ತೆ. ಅಂದರೆ ಕೆಲವೊಬ್ರು ಇರ್ತಾರೆ ಅವ್ರ ಫ್ಯಾನ್ಸ್ಗಳು. ಈಗ ನಮ್ಮ LSM ನಮ್ಗೇನಾದ್ರು ಇದಂದರೆ ಅವ್ರು ನಮ್ಮ ಸಪೋರ್ಟಿಗೆ ಬರ್ತಾರಲ್ಲ, ಅದೇ ರೀತಿ ಅವ್ರವ್ರು ಇದ್ದಾಗ ಅವ್ರವ್ರ ಸಪೋರ್ಟರ್ಸ್ ಇದ್ದೇ ಇರ್ತಾರೆ. ಅದು ಕಿರಿಕ್ಗಳಾಗೋದು ಬೇಡ. ಸೊ ದಯವಿಟ್ಟು ಆರಾಮಾಗಿರಿ, ಎಲ್ಲರೂ ಚೆನ್ನಾಗಿರೋಣ. ಆ್ಯಂಡ್ ಎಲ್ಲ ಯಾವಾಗಾದ್ರು ಮೀಟಪ್ಗಳಾದರೆ ಮೀಟ್ ಆಗೋಣ. ಸೊ ನಾವೆಲ್ಲರೂ ಕನ್ನಡ ಯೂಟ್ಯೂಬರ್ಸ್ ಅಂದಾಗ ಎಲ್ಲರೂ ಒಂದೇ. ಇದಿಷ್ಟು ನನ್ನ ಒಂದು ಒಪಿನಿಯನ್ನು ಈ ಕಾಂಟ್ರವರ್ಸೀಸ್ ಬಗ್ಗೆ. ಅದು ಬಿಟ್ಟರೆ ನಮ್ಮ ಚಾನಲಲ್ಲಿ ಡೈಲಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಸೊ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ನ ಅವಶ್ಯಕತೆ ತುಂಬ ಇದೆ. ಆ್ಯಂಡ್ ಇನ್ನೇನು ವೆರಿ ಕ್ಲೋಸ್ ಟು 2 lakhs ಒಂದು ಮೈಲ್ ಸ್ಟೋನ್ ರೀಚ್ ಆಗ್ತಾಯಿದ್ದೀವಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಡೆಫಿನೆಟಾಗಿ ನಿಮ್ಮನ್ನ ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡೋ ಒಂದು ಪ್ರಯತ್ನದಲ್ಲಿ ಯಾವಾಗಲೂ ಇರ್ತೀವಿ ನಾವು. ಆ್ಯಂಡ್ ನೆಕ್ಸ್ಟು ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ. ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಕಪಲ್ಸ್ ರಿಲೇಟೆಡ್ ವ್ಲಾಗ್ಸ್ಗಳು ಕೆಲವೊಂದು ಮಾಡೋಣ ಅಂತ ಪ್ಲ್ಯಾನ್ಸ್ ಇದೆ. ನೆಕ್ಸ್ಟು ಮದುವೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ರೇಷು ಚಾನಲಲ್ಲಿ ಬರುತ್ತೆ RLS ವ್ಲಾಗ್ಸಲ್ಲಿ, ಅದರಲ್ಲಿ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟು ಕೆಲವೊಂದು ವೀಡಿಯೋಸ್ಗಳು ನನ್ನ ಚಾನಲ್ನಲ್ಲಿ ಬರುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಓಕೆನಾ? ಅಂದರೆ ಮದುವೆ ಟೈಮಲ್ಲಿ ನನಗೆ ಏನೇನು ಒಂಥರ ಎಕ್ಸ್ಪೀರಿಯನ್ಸ್ಗಳಾಯಿತು, ಅಂದರೆ ಒಂಥರ ಯಾವ ರೀತಿ ಇತ್ತು ನನ್ನ ಥಾಟ್ಸ್ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ರೇಷು ಚಾನಲ್ನು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳು ಹಿಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾಳೆ, ಅವಳದ್ದು ವ್ಯೂಸ್ ಡೌನ್ ಆಗ್ಬಿಟ್ಟಿದೆ ಅಂತ ಗುರಾಯಿಸ್ತಾವಳೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅವಳ ಚಾನಲ್ನು ಚೆಕ್ ಮಾಡ್ತಾರೆ. ಕೆಲವೊಂದು ಟೈಮ್ ನೋಟಿಫಿಕೇಷನ್ಸ್ ಹೋಗಲ್ಲ, ಚೆಕ್ ಮಾಡಿಕೊಂಡು ಅವಳ ವೀಡಿಯೋಸ್ನು ನೋಡಿ. ಪಾಪ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾಳೆ. ಪಾಪ ಫಸ್ಟ್ ಪೇಮೆಂಟ್ ತಗೊಳ್ಳಿ ಅವಳು, ನಮ್ಮ ಹುಡುಗಿ. ಓಕೆನಾ? ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.